ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಈ ಹಿಂದೆ ಲಾಂಗ್ ಎಲ್ಲ ಹಿಡ್ಕೊಂಡು ರೀಲ್ಸ್ ಮಾಡಿ ಅದು ದೊಡ್ಡ ಕಥೆಯಾಗಿ ಕೊನೆಗೆ ಜೈಲಿಗೆಲ್ಲ ಹೋಗಿ ಬಂದರೂ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ವಾ? ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ಒಂದು ಫೋಟೋ ಶೂಟ್ ಮಾಡಿಸಿದ ರಜತ್ ಈಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಪೊಲೀಸರಿಗೆ ದೂರಾಗಿದೆ. ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ಮೈಸೂರಿನ ಕರ್ನಾಟಕ ಸೇನಾಪಡೆ ಸದಸ್ಯರು ದೂರು ಕೊಟ್ಟಿದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇದಿಕೊಂಡು ರೀಲ್ಸ್ ಮಾಡಿರೋದು ತಪ್ಪು, ಹಾಗಾಗಿ ರಜತ್ ವಿರುದ್ಧ ಕ್ರಮ ವಹಿಸುವಂತೆ ಕನ್ನಡ ಸಂಘಟನೆ ಪಟ್ಟು ಹಿಡಿದಿದೆ. ಪೊಲೀಸ್ ಠಾಣೆಗೆ ಕರೆದು ಬುದ್ಧಿ ಹೇಳಬೇಕು ಅಂತ ದೂರು ಕೂಡ ಕೊಟ್ಟಿದ್ದಾರೆ. ನೋಡೋಣ ಪೊಲೀಸರು ಏನು ಕ್ರಮ ತಗೋತಾರೆ ಅಂತಂದ್ಬಿಟ್ಟು. ಬಟ್ ಸದ್ಯಕ್ಕಂತೂ ಈಗ ಆ ವಿಡಿಯೋ ಕೂಡ ವೈರಲ್ ಆಗಿದೆ. ಪಾರಂಪರಿಕ ಕಟ್ಟಡದ ಮುಂದೆ ಸಿಗರೇಟ್ ಸೇದಿಕೊಂಡು ರೀಲ್ಸ್ ಮಾಡಿರೋದು ಎಲ್ಲವೂ ಕೂಡ. ಈಗ ಕರ್ನಾಟಕ ಸೇನಾಪಡೆ ಸದಸ್ಯರು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಹಾಗೆ ಗಮನ ಇಟ್ಕೊಳ್ಳಿ. ಒಂದು ಕತೆ ಹೇಳ್ತೀನಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂಥ ಏನು ರಜತ್ ಎಂಬುವರು ನಿನ್ನೆ ನಮ್ಮ ಮೈಸೂರಿನ ಪಾರಂಪರಿಕ ಕಟ್ಟಡ ಆದಂತಹ DC ಕಚೇರಿ ಮುಂಭಾಗ ಏನು ಒಳ್ಳೆ ವಿಲನ್ ಲುಕ್ನಲ್ಲಿ ಒಂದು ರೀಲ್ಸನ್ನು ಮಾಡಿ ಸಿಗರೇಟ್ನ ಸೇದುವಂಥ ಒಂದು ದೃಶ್ಯವನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿರೋದು ಬಹಳ ಬೆಳಕಿಗೆ ಬಂದಿದೆ. ಇದನ್ನು ನಮ್ಮ ಕರ್ನಾಟಕ ಸೇನಾಪಡೆಯಿಂದ ಮೊದಲನೆಯದಾಗಿ ಖಂಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ನೇ ಸೇದಂಗಿಲ್ಲ, ಅಕ್ಷಮ್ಯ ಅಪರಾಧ, ಸರ್ಕಾರದಿಂದ ಆದೇಶ ಆಗಿದೆ. ಅಂಥದ್ರಲ್ಲಿ ಇವರು ಒಂದು ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವರು ಸಿಗರೇಟ್ನ ಸೇದಾತು ಎಷ್ಟು ಮಟ್ಟಿಗೆ ಸರಿ? ಇವರ ಫಾಲೋವರ್ಸ್ಗಳಿಗೆ ಅಥವಾ ಇವರ ಬೆಂಬಲಿಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯುವ ಸಮೂಹಕ್ಕೆ ಏನು ಸಂದೇಶನ ಕೊಟ್ಟಿದ್ದಾರೆ? ಸಿಗರೇಟ್ ಸೇದೋದು ಏನು ದೊಡ್ಡ ಹೀರೋ ಅಂತ ಅಂದ್ಕೊಂಡಿದ್ದಾರ? ಆಗ ಈಗಾಗಲೇ ಇವರು ಕಳೆದ ಸುಮಾರು ತಿಂಗಳುಗಳ ಹಿಂದೆ ಒಂದು ಮಚ್ಚುಲ್ಲಾಂಗ್ ಹಿಡ್ಕೊಂಡು ಇದೇ ರೀತಿ ರೀಲ್ಸನ್ನು ಮಾಡಿ ಜೈಲು ಪಾಲಾಗಿದ್ದನ್ನು ನಾವೆಲ್ಲಿ ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ಆದರೂ ಸಹ ಮತ್ತೆ ಅವರು ಬುದ್ಧಿ ಕಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಯುವ ಜನತೆಗೆ ಕೊಡಲಿರೋದು ನಿಜಕ್ಕೂ ಖಂಡನೀಯ. ನಾವು ಇದನ್ನು ತೀವ್ರವಾಗಿ ಖಂಡಿಸಿ ಇಂದು ಮೈಸೂರಿನ ಲಕ್ಷ್ಮೀಪುರಂ ಸ್ಟೇಷನ್ನಲ್ಲಿ ಏನು DC ಕಚೇರಿ ಲಕ್ಷ್ಮೀಪುರಂ ಬರುತ್ತೆ, ಇವರಿಗೆ ಮೊದಲನೇದಾಗಿ ಇವರಿಗೆ ಈ ರೀತಿ ಫೋಟೋ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಅದು ಪಾರಂಪರಿಕ ಕಟ್ಟಡದ ಮುಂದೆ. ನಾವು ಇಂದು ಬಂದು ಇಲ್ಲಿ ಆರಕ್ಷಕ ನಿರೀಕ್ಷಕರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವ್ರ ಮೇಲೆ. ಈ ಕೂಡಲೇ ಅವ್ರ ಮೇಲೆ FIRನ ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ರೀತಿ